ನಮಸ್ಕಾರ. ಹೊಟ್ಟೆಯಲ್ಲಿ ಆಹಾರ ಜೀರ್ಣವಾಗದೆ ಉಳಿದಾಗ ಅದ ಅನ್ಡೈಜೆಸ್ಟೆಡ್ ಫುಡ್ಡು, ಅದನ್ನೇ ಆಮ ಅಂತ ಹೇಳಿ 4,500 ವರ್ಷಗಳ ಹಿಂದೆನೆ ನಮ್ಮ ಋಷಿಮುನಿಗಳು ಹೇಳಿದ್ರು. ಅದು 100ಕ್ಕೆ 100ರಷ್ಟು ಸತ್ಯ. ಯಾಕಂದ್ರೆ ಆ ಅಜೀರ್ಣವಾದಂಥ ಆಹಾರದಿಂದಾನೇ ಅನೇಕ ರೀತಿಯ ರೋಗಗಳು ಬರುತ್ತೆ, ನಮ್ಮ ಕರಳು ಹಾಳಾಗುತ್ತೆ. ಉದಾಹರಣೆಗೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡಿ ಇಡ್ತೇವೆ, ಫ್ರೆಶ್ ಆಗಿ ಮಧ್ಯಾಹ್ನ ಊಟ ಮಾಡ್ತೇವೆ, ಮ್ಯಾಕ್ಸಿಮಮ್ ಸಂಜೆ ಊಟ ಮಾಡ್ತೇವೆ, ಓಕೆ. ಅದನ್ನು 24 ಅವರ್ಸ್ ಇಟ್ಟರೆ ಅದು ವಾಸನೆ ಆಗುತ್ತೆ, ಅದರ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ, ಅದನ್ನು ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಅಡುಗೆ ಮನೆ ಇರ್ಲಿಕ್ಕೆ ಆಗಲ್ಲ, ನಾವು ಎಸಿಬೇಕಾಗತ್ತೆ. ಅದೇ ತರ ನಮ್ಮ ಹೊಟ್ಟೆಯಲ್ಲೂ ಕೂಡ ಆಹಾರ 12 ತಾಸಲ್ಲಿ 14 ತಾಸಲ್ಲಿ ಜೀರ್ಣ ಆಗದೆ ಹಾಗೆ ಉಳ್ಕೊಂಡ್ರೆ ಅದು ಆಮ ಆಗಿ ಕನ್ವರ್ಟ್ ಆಗುತ್ತೆ, ಅನ್ಡೈಜೆಸ್ಟೆಡ್ ಫುಡ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಅನೇಕರಿಗೆ ಬ್ಲೋಟಿಂಗ್, ಗಾಳಿ ತುಂಬಿದಂಗೆ ಆಗೋದು, ಹೊಟ್ಟೆ ಉಬ್ಬರ ಆಗೋದು, ಅಜೀರ್ಣ, ಏನೋ ಕಷ್ಟ, ಟೆನ್ಷನ್ನು, ಇದೆಲ್ಲ ಹೊಟ್ಟೆಯಿಂದಾನೇ ಶುರುವಾಗುತ್ತೆ. ಅದನ್ನ ಸರಿ ಮಾಡ್ಲಿಕ್ಕೆ ನಾವು ರೆಡಿ ಮಾಡಿದ್ದೇವೆ. ಫ್ಯಾಟ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ರಕ್ಟೋಸ್ ಇದೆಲ್ಲವನ್ನ ಜೀರ್ಣ ಮಾಡುವಂತಹ ಡೈಜೆಸ್ಟಿವ್ ಎಂಜೈಮ್, ಅಂದ್ರೆ ಜೀರ್ಣ ಮಾಡುವಂತಹ ಎಂಜೈಮ್ಸ್ ನ್ಯಾಚುರಲ್ ಸೋರ್ಸ್ ಇಂದ, ಪಪ್ಪಾಯದಿಂದ ಹಾಗೆ ನ್ಯಾಚುರಲ್ ಸೋರ್ಸ್ ಇಂದ ರೆಡಿ ಮಾಡಿದ್ದೇವೆ. ಸೊ ಅದೇ ಡೈಜೆಸ್ಟಿವ್ ಎಂಜೈಮ್ಸ್ ಇಲ್ಲಿ ರೆಡಿ ಇದೆ. ಈ ಡೈಜೆಸ್ಟಿವ್ ಎಂಜೈಮ್ಸ್ ಅನ್ನ ಊಟದ ಜೊತೆ, ಬೆಳಗ್ಗೆ ನೀವು 3 ಸಲ ಆಹಾರ ತೆಗೆದುಕೊಳ್ತೀರಿ ಅಂದ್ರೆ 3 ಸಲ, 2 ಸಲ ಆಹಾರ ತೆಗೆದುಕೊಳ್ತೀರಿ ಅಂದ್ರೆ 2 ಸಲ ಊಟದ ಜೊತೆ ತೆಗೆದುಕೊಳ್ಬೇಕು. ಸೊ ಆಗ ನಿಮಗೆ ಈ ಒಂದು ಅಜೀರ್ಣ ಸರಿಯಾಗತ್ತೆ, ಬ್ಲೋಟಿಂಗ್ ಸರಿಯಾಗತ್ತೆ, ಗ್ಯಾಸ್ ಸರಿಯಾಗತ್ತೆ, ಗ್ಯಾಸ್ ಪಾಸ್ ಆಗ್ತಾನೆ ಇರುತ್ತೆ ಅನ್ನೋದು ಸರಿಯಾಗತ್ತೆ. ಹಾಗೆ ಈ ಸಮಸ್ಯೆ ಇದ್ದವರು 3 ತಿಂಗಳ ಕಾಲ ನಿಮ್ಮ ಆಹಾರದ ಜೊತೆ ಈ ಡೈಜೆಸ್ಟಿವ್ ಎಂಜೈಮ್ಸ್ ಅನ್ನು ತೆಗೆದುಕೊಳ್ಳಿ. ಇದು ನ್ಯಾಚುರಲ್ ಸೋರ್ಸ್ ಇಂದ ತೆಗೆದಿರುವಂತದ್ದು. ಖಂಡಿತವಾಗಿ ನಿಮಗೆ ಈ ಒಂದು ಗ್ಯಾಸ್ ಬ್ಲೋಟಿಂಗ್ ಇಂದ ಗುಡ್ ಬೈ ಹೇಳಿಕ್ಕೆ ಸಾಧ್ಯ ಆಗುತ್ತೆ.